ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ 9 ದಿನದ ಆಚರಣೆಯಲ್ಲಿ ನಾವು ಈಗಾಗಲೇ 6 ದಿನದ ದೇವಿಯರ ಪೂಜೆನ ಮಾಡಿದ್ದೀವಿ. ಈಗ 7ನೇ ದಿನದ ದೇವಿ ಯಾವುದಪ್ಪ ಅಂದರೆ ಕಾಳರಾತ್ರಿ. ಈ ಕಾಳರಾತ್ರಿ ದೇವಿಯನ್ನು ಆಶ್ವೀಜ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿಯಂದು ಅಂದರೆ ಅಕ್ಟೋಬರ್ 7ನೇ ತಾರೀಕು ನಾವು ಪೂಜಿಸ್ತಾ ಇದ್ದೀವಿ. ಕಾಳರಾತ್ರಿ ಅಮ್ಮನವರ ಜೊತೆಯಲ್ಲಿ ಈ ದಿನ ನಾವು ಸರಸ್ವತಿ ಪೂಜೆ ಕೂಡ ಮಾಡಬೇಕಾಗುತ್ತೆ. ಈ ಸರಸ್ವತಿನ ಪೂಜೆ ಮಾಡಿ ಆಹ್ವಾನ ಮಾಡಬೇಕು. ಇದನ್ನು ಮಕ್ಕಳ ಕೈಯಲ್ಲಿ ಮಾಡಿಸೋದು ತುಂಬಾ ಶ್ರೇಷ್ಠ. ಮನೆಯಲ್ಲಿ ಓದೋ ಮಕ್ಕಳಿದ್ರೆ ಅವ್ರ ಹತ್ರ ಸರಸ್ವತಿ ಪೂಜೆನ ಮಾಡಿ ಅವರಿಗೆ ವಿದ್ಯೆ ಚೆನ್ನಾಗಿ ಹೊಲಿಯುತ್ತೆ. ಕಾಳರಾತ್ರಿ ದೇವಿ ಬಗ್ಗೆ ನಾವು ತಿಳಿಯೋದಾದರೆ ಕಾಳರಾತ್ರಿ ದೇವಿನ ಶುಭಂಕರಿ ಎಂದು ಕರೀತಾರೆ. ತಾಯಿಯ ಸ್ವಭಾವದ ಬಗ್ಗೆ ತಿಳಿಯೋದಾದರೆ ದುರ್ಗಾದೇವಿಯ 7ನೇ ಅವತಾರವಾಗಿರುವಂತಹ ಕಾಳರಾತ್ರಿ ರೂಪ ನೋಡಲು ತುಂಬಾ ಭಯಂಕರವಾಗಿರುತ್ತೆ. ಆದರೆ ದೇವಿ ಎಲ್ಲರಿಗೂ ತುಂಬಾ ಶುಭ ಉಂಟು ಮಾಡ್ತಾರೆ ಮತ್ತು ತನ್ನ ಭಕ್ತರನ್ನು ರಕ್ಷಿಸ್ತಾರೆ. ಆಕೆಯ ರೂಪದ ಬಗ್ಗೆ ಹೇಳೋದಾದರೆ ದೇಹದ ಬಣ್ಣ ಕಪ್ಪು, ಕೂದಲು ಚೆಲ್ಲಾಪಿಲ್ಲಿಯಾಗಿರುತ್ತೆ, ವಾಹನ ಕತ್ತೆ ಆಗಿರುತ್ತೆ, ಮೂಗಿನಲ್ಲಿ ಭಯಂಕರವಾದ ಬಿಸಿ ಗಾಳಿ ಬರ್ತಾ ಇರುತ್ತೆ, ಕೊರಳಿನಲ್ಲಿ ರುಂಡಮಾಲೆನ ಧರಿಸಿರ್ತಾರೆ, ಕೈಯಲ್ಲಿ ಖಡ್ಗ, ಬಲಗೈಯಲ್ಲಿ ಮೇಲೆತ್ತಿ ವರ ನೀಡುವಂತಹ ಮುದ್ರೆಯಲ್ಲಿರ್ತಾರೆ ಮತ್ತು ಎಡಗೈಯಲ್ಲಿ ಕತ್ತಿ ಇರುತ್ತೆ. ಹಾಗೆಯೇ ಕಬ್ಬಿಣದ ಕಟಾರಿ ಇರುತ್ತೆ. ಕೆಳಗಿನ ಕೈ ಅಭಯ ಮುದ್ರೆಯಲ್ಲಿರುತ್ತೆ. ಕಾಳರಾತ್ರಿ ರೂಪದಲ್ಲಿ ದೇವಿ ಭಯಾನಕವಾಗಿ ಕಾಣ್ತಾರೆ. ಆದರೆ ಎಲ್ಲರಿಗೂ ಶುಭ ಫಲಗಳನ್ನು ನೀಡ್ತಾರೆ. ಈ ದೇವಿಯ ಸ್ಮರಣೆ ಮಾಡಿದರೆ ಸಾಕು, ಭೂತ ಪ್ರೇತ ರಾಕ್ಷಸರುಗಳು ಮೊದಲಾದ ದುಷ್ಟರ ಸಮಸ್ಯೆಗಳು ಕಳೆದು ಹೋಗ್ತವೆ. ದೇವಿ ಕಾಳರಾತ್ರಿಯ ಕಥೆನ ಹೇಳೋದಾದರೆ ರಾಕ್ಷಸರಾದ ಶುಂಭ, ನಿಶುಂಭ ಮತ್ತು ರಕ್ತಬೀಜಾಸುರರು 3 ಲೋಕದಲ್ಲೂ ತುಂಬಾ ಭಯ ಸೃಷ್ಟಿ ಮಾಡಿರ್ತಾರೆ. ಇದರಿಂದ ಭಯಗೊಂಡ ದೇವಾನುದೇವತೆಗಳು ಶಿವನ ಮೊರೆ ಹೋಗ್ತಾರೆ. ರಾಕ್ಷಸರನ್ನು ಸಂಹಾರ ಮಾಡಿ ತನ್ನ ಭಕ್ತರನ್ನು ರಕ್ಷಿಸಲು ಶಿವನು ಪಾರ್ವತಿಯನ್ನು ಕೇಳ್ತಾರೆ. ಆಗ ಪಾರ್ವತಿಯು ಶಿವನ ಸಲಹೆ ಮೇರೆಗೆ ಶುಂಭ ನಿಶುಂಭ ಎಂಬ ರಾಕ್ಷಸರ ಸಂಹಾರ ಮಾಡ್ತಾರೆ. ಆದರೆ ರಕ್ತಬೀಜಾಸುರನನ್ನು ಸಂಹಾರ ಮಾಡಿದ ಕೂಡಲೇ ಅವನ ದೇಹದಿಂದ ಸಾವಿರಾರು ರಕ್ತಬೀಜಾಸುರರು ಹೊರ ಬರ್ತಾರೆ. ಆಗ ಪಾರ್ವತಿಯು ರಕ್ತಬೀಜಾಸುರನ ಸಂಹಾರಕ್ಕಾಗಿ ತನ್ನ ಶಕ್ತಿನ ವೃದ್ಧಿಸ್ತಾರೆ. ತಾಯಿ ಪಾರ್ವತಿ ದೇವಿಯ ತೇಜಸ್ಸಿನಿಂದಾಗಿ ತಾಯಿ ಪಾರ್ವತಿಯು ಕಾಳರಾತ್ರಿ ಅವತಾರವನ್ನು ತಾಳ್ತಾರೆ. ಆ ನಂತರದಲ್ಲಿ ರಕ್ತಬೀಜಾಸುರನ ಸಂಹಾರ ಮಾಡ್ತಾರೆ. ಇದರಿಂದಾಗಿ ದುಃಖ, ಸಾವು, ನೋವು ಮತ್ತು ವಿನಾಶಗಳು ಎಂದಿಗೂ ತಪ್ಪೋದಿಲ್ಲ ಅಂತ ತಾಯಿ ನಮಗೆ ತಿಳಿಸ್ಕೊಡ್ತಾರೆ. ಇವು ನಮ್ಮ ಜೀವನದ ಕಹಿ ಸತ್ಯ. ಅವನ್ನ ಎಂದಿಗೂ ನಿರಾಕರಿಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ದಿನ ನಾವು ನೀಲಿ ಬಣ್ಣದ ವಸ್ತ್ರನ ಧರಿಸ್ಕೊಂಡು ತಾಯಿಗೆ ಪೂಜೆ ಮಾಡಬೇಕಾಗುತ್ತೆ. ಈ ಬಣ್ಣ ನಮ್ಮ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿನ ಸೂಚಿಸುತ್ತೆ. ಮತ್ತು ಪೂಜೆಗೆ ಕೃಷ್ಣ ಕಮಲ ಹೂವನ್ನು ಅರ್ಪಣೆ ಮಾಡಬೇಕು. ಕೃಷ್ಣ ಕಮಲ ಹೂಗಳು ಸಿಗಲಿಲ್ಲ ಅಂದರೆ ನಮಗೆ ದಾಸವಾಳದ ಹೂಗಳನ್ನಾದರೂ ಕೂಡ ನಾವು ಅರ್ಪಣೆ ಮಾಡ್ಬೋದು. ಎಲ್ಲ ವಿಧವಾದಂಥ ದಾಸವಾಳದ ಹೂಗಳನ್ನು ನಾವು ಅರ್ಪಣೆ ಮಾಡ್ಬೋದು. ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರುವ ಯಾವುದೇ ಸ್ವೀಟ್ ಆದರೂ ಕೂಡ ಆಗಿರ್ಬೋದು. ಅದರಲ್ಲೂ ಗೋಧಿ ಪಾಯಸ ಮತ್ತು ಹೆಸರುಬೇಳೆ ಪಾಯಸ ಇವು ತುಂಬಾ ಶ್ರೇಷ್ಠ. ಶನಿಗ್ರಹದ ಅಧಿಪತಿಯಾಗಿರುವ ತಾಯಿ ಕಾಳರಾತ್ರಿ ದೇವಿಯು ದುಷ್ಟರನ್ನು ಶಿಕ್ಷಿಸಿ ತನ್ನ ಭಕ್ತರನ್ನು ರಕ್ಷಿಸುವರು. ಹಾಗೆಯೇ ದೇವಿಯು ಅವರವರ ಪಾಪ ಮತ್ತು ಪುಣ್ಯಗಳಿಗೆ ಅನುಗುಣವಾಗಿ ವರವನ್ನು ನೀಡ್ತಾರೆ. ಕಾಳರಾತ್ರಿ ಅಮ್ಮನವರನ್ನು ನಾವು ಪೂಜೆ ಮಾಡೋದ್ರಿಂದ ಶನಿಯ ಪ್ರಭಾವ ಮತ್ತು ಸಾತಿ ಶನಿ ದೋಷವನ್ನು ಕಡಿಮೆ ಮಾಡ್ಕೋಬೋದು. ದೇವಿನ ಒಲಿಸಿಕೊಂಡು ಆಕೆಯಿಂದ ಆಶೀರ್ವಾದ ಪಡೆಯಲು ಈ ಮಂತ್ರಗಳನ್ನು ನಾವು ಪಠನೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ದೇವಿ ಪ್ರಾರ್ಥನೆ. ಏಕವೇಣಿ ಜಪ ಕರ್ಣಪುರ ನಾಗ್ನ ಕರಸ್ಥಿತ ಲಂಬೋಷ್ಟಿ ಕಾರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪದೊಳ್ಳ ಸಲ್ಲೋಹ ಲತಾ ಕಂಟಕಭೂಷಣ ವರದ. ಓಂ ದೇವಿ ಕಾಳರಾತ್ರೈ ನಮಃ. ಓಂ ದೇವಿ ಕಾಳರಾತ್ರೈ ನಮಃ. ಏಕವೇಣಿ ಜಪ ಕರ್ಣಪುರ ನಗ್ನ ಕರಸ್ಥಿತ ಲಂಬೋಸ್ಥಿತಿ ಕಾರ್ಣಿಕಾಕರ್ಣಿ ತೈಲಾಭಯಕ್ತ ಶರೀರಿಣಿ ವಂಪಾದೋಲ್ಲಾಸ ಸಲ್ಲೋಹ್ಲತಾ ಕಂಠ ಕುಬ್ಜಶಾನ ಬರ್ಧನ್ ಮೂರ್ಧಂ ಧ್ವಜ ಕೃಷ್ಣ ಕಾಳರಾತ್ರಿ.
ह्रीं कालरात्रि श्रीं कराली च क्लीं कल्याणी कलावती कलामाता कालिका दर्पिणीं कामदिशा कुपन्विता ಕಾಮಬೀಜಾಂಪದ ಕಾಮಬೀಜಸ್ವರೂಪಿಣಿ. ಇದರ ಜೊತೆಯಲ್ಲಿ ದುರ್ಗಾಷ್ಟಕವನ್ನು ಹೇಳ್ಕೋಬೇಕು ಮತ್ತು ಲಲಿತ ಸಹಸ್ರನಾಮನ ಪಠನೆ ಮಾಡಬೇಕು. ಈ ರೀತಿ ನಾವು ಶ್ರದ್ಧೆ ಹಾಗೂ ಭಕ್ತಿಯಿಂದ ಕಾಳರಾತ್ರಿ ದೇವಿನ ಪೂಜಿಸಿದ್ದೇ ಆಗಿದ್ದಲ್ಲಿ ನಮಗೆ ಅಭಯ ನೀಡೋದ್ರ ಜೊತೆಗೆ ನಮ್ಮ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನೀಡ್ತಾರೆ. ಹಾಗಿದ್ರೆ ತಡ ಯಾಕೆ, ಎಲ್ಲರೂ ಕೂಡ 7ನೇ ದಿನ ಕಾಳರಾತ್ರಿ ದೇವಿನ ಪೂಜೆ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.